ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ನಮ್ಮ ವಿದ್ಯಾರ್ಥಿಗಳು ಸ್ಪರ್ಧೆ ಮಾತ್ರವಲ್ಲ, ಜಾಗತಿಕ ಸವಾಲುಗಳನ್ನು ಅತ್ಯುತ್ತಮತೆ, ಶಿಸ್ತಿನೊಂದಿಗೆ ಹಾಗೂ ಆತ್ಮವಿಶ್ವಾಸದಿಂದ ಗೆದ್ದಿದ್ದಾರೆ. ಈ ಮಾನ್ಯತೆ ನಮ್ಮ GIA ಮೆಹ್ತಾ ಅಬಾಕಸ್ ಕುಟುಂಬಕ್ಕೆ ಹೆಮ್ಮೆ ಮಾಡುವ ನುಡಿಯಾಗಿದೆ ಎಂದು ನಿರ್ದೇಶಕಿ ಶ್ರೀಮತಿ ರಚನಾ ಮೆಹ್ತಾ ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ಯಾಲಕ್ಸಿ ಇಂಟರ್ನ್ಯಾಷನಲ್ ಅಬಾಕಸ್ ಮೆಹ್ತಾ ಅಬಾಕಸ್ 2ನೇ ಸ್ಥಾನವನ್ನು ಪಡೆದಿದ್ದು, ಈ ಮಹತ್ವದ ಪ್ರಶಸ್ತಿಯನ್ನು ನಿರ್ದೇಶಕರು ಶ್ರೀಮತಿ ರಚನಾ ಮೆಹ್ತಾ ಮತ್ತು ಸ್ವಪ್ನಿಲ್ ಮೆಹ್ತಾ ಸನ್ಮಾನವಾಗಿ ಸ್ವೀಕರಿಸಿದ್ದಾರೆ. ಇದು ಭಾರತದ ತಂಡಕ್ಕೆ ಜಾಗತಿಕ ವೇದಿಕೆಯಲ್ಲಿ ಒಂದು ಇತಿಹಾಸಮುಖಿ ಸಾಧನೆಯಾಗಿದ್ದು, ದೇಶದ ಹೆಮ್ಮೆಯ ಕ್ಷಣವಾಗಿದೆ. ನಮ್ಮ ವಿದ್ಯಾರ್ಥಿಗಳು ಸ್ಪರ್ಧೆ ಮಾತ್ರವಲ್ಲ, ಜಾಗತಿಕ ಸವಾಲುಗಳನ್ನು ಅತ್ಯುತ್ತಮತೆ, ಶಿಸ್ತಿನೊಂದಿಗೆ ಹಾಗೂ ಆತ್ಮವಿಶ್ವಾಸದಿಂದ ಗೆದ್ದಿದ್ದಾರೆ ಎಂದರು. ಸರ್, ಪೇರೆಂಟು ಬಂದಿರು, ಅದು ಲೈವ್ ವಿಟ್ನೆಸ್. Sunil Mehta, we are the directors of Galaxy International Abacus. Locally ಇದಕ್ಕೂ ಮೆಹ್ತಾ ಅಬ್ಯಾಕಸ್ ಅಂತ ಹೆಸರು ಬಿದ್ದಿದ್ದು, ಬಟ್ ಅಫಿಷಿಯಲಿ ಇಟ್ಸ್ ನೇಮ್ ಗ್ಯಾಲಕ್ಸಿ ಇಂಟರ್ನ್ಯಾಷನಲ್ ಅಬ್ಯಾಕಸ್. ಇದ್ರದ್ದು ಹೆಡ್ ಆಫೀಸ್ ತಮ್ಮ ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ಒಳಗೆ ಅರಿಯಂತ ನಗರ ಒಳಗೆ ಹೆಡ್ ಆಫೀಸ್ ಅದ. ಮತ್ತು ಗುಲ್ಬರ್ಗಾ ಒಳಗೆ ಪ್ರತಿ ಒಂದು ಕಾರ್ನರ್ಗೂ ತಮ್ಮದು ಬ್ರ್ಯಾಂಚ್ ಅದ. ಮತ್ತು ಗುಲ್ಬರ್ಗಾ ಒಳಗೆ ಸುಮಾರು ತವ್ರು ಒಂದು 15 ಸ್ಕೂಲ್ ಅಸೋಸಿಯೇಟ್ ಅದ. ಚಂದ್ರಕಾಂತ್ ಪಾಟೀಲ್, SRN ಮೆಹ್ತಾ, NPS, ಆಮೇಲೆ ಅಪ್ಪ ಪಬ್ಲಿಕ್, ಮಿಲೇನಿಯಂ ಸ್ಕೂಲ್, ಶೆಟ್ಟಿ ಸ್ಕೂಲ್, ಸಂಗಮ್ ಸ್ಕೂಲ್, ಇವ್ರ ಜೊತೆ ಅಮಿತ್ ಪಾಟೀಲ್ ಸ್ಕೂಲ್, ಸುಮಾರು ತವ್ರು ಒಂದು ಆರಾಧನಾ ಸ್ಕೂಲ್, ಆಮೇಲೆ ಸಂಗಮ್ ಸ್ಕೂಲ್, ಆಮೇಲೆ ಶಾಬಾದ್ಗೆ ತಮ್ಮದು ಬ್ರ್ಯಾಂಚ್ ಅದ. ಬಿದರ್ಗೂ ಗುರುನಾನಕ್ ಸ್ಕೂಲ್, ಎಲ್ಲ ಕಡೆ ತವರು ತಮ್ಮದು ಸೆಂಟರ್ಸ್ ನಡೆಸ್ತವು. ಆಮೇಲೆ ಇದು ವರ್ಷ ಈಗ 2003ದಾಗ ತವ್ರು ಸ್ಟಾರ್ಟ್ ಮಾಡಿದ್ದು ಮಲೇಷಿಯನ್ ಕಂಪ್ನಿ ಅಂಡರ್. ಮತ್ತು ಇವತ್ತು ನಮ್ದು ಇದು ಇಂಟರ್ನ್ಯಾಷನಲ್ ಪ್ಲ್ಯಾಟ್ಫಾರ್ಮ್ 23 ಕಂಟ್ರೀಸ್ ಜೊತೆ ಅದ. ಪ್ರತಿ ವರ್ಷ ತವರು ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ಈ ಥರ 4 ಪ್ಲ್ಯಾಟ್ಫಾರ್ಮ್ ಪ್ರತಿಯೊಂದು ಹುಡುಗರಿಗೆ ಇದು ಒಂದು ಕಾಂಪಿಟಿಷನ್ ಮಾಡೋದು, ಒಂದು ಸ್ಪರ್ಧಾ ಒಳಗೆ ಹುಡುಗರು ಭಾಗಿಸ್ತಿದ್ರೆ ಅವ್ರದ್ದು ತುಂಬ ಬೆನಿಫಿಟ್ ಆಗ್ತದೆ. ಅವ್ರದ್ದು ಕಾನ್ಫಿಡೆನ್ಸ್ ಲೆವೆಲ್, ಅವ್ರದ್ದು ಸ್ಪೀಡ್, ಅವ್ರ ಅಕ್ಯುರೇಸಿ, ಪ್ರತಿ ಒಂದು ಸ್ಕಿಲ್ ಒಳಗೆ ಅವ್ರದ್ದು ಡೆವಲಪ್ಮೆಂಟ್ ಆಗ್ತದೆ. ಮತ್ತು ಇದು ಸ್ಟ್ರಾಂಗ್ ಬಿಲೀಫ್. ಇವತ್ತು ಟರ್ನ್ ಆಯಿತು ಇದು ಇಂಟರ್ನ್ಯಾಷನಲ್ ಕಾಂಪಿಟಿಷನ್ಲೆ. ಇದು ತವರು 5ನೇ ವರ್ಷ ಇಂಟರ್ನ್ಯಾಷನಲ್ ಕಾಂಪಿಟಿಷನ್. ಸಾಫ್ಟ್ವೇರ್ ಇಂಜಿನಿಯರ್ ಇದ್ದೀನಿ. ಐ ನೋ ದ ಸ್ಕಿಲ್ ಡೆವಲಪ್ಮೆಂಟ್, ಲಾಜಿಕಲ್, ಅನಾಲಿಟಿಕಲ್ ಥಿಂಕಿಂಗ್, ಲಾಜಿಕಲ್ ಥಿಂಕಿಂಗ್, ವಾಟ್ ಈಸ್ ದ ಇಂಪಾರ್ಟೆನ್ಸ್. ಈ ಎಲ್ಲ ಸ್ಕಿಲ್ ಈ ಏಜ್ ಬಿಟ್ವೀನ್ 4 to 14 ಇಯರ್ಸ್ ಒಳಗೆ ತುಂಬ ಡೆವಲಪ್ ಆಗ್ತವೆ. ಸೊ ಈ ವಿ ಆರ್ ಗಿವಿಂಗ್ ದ ಪ್ಲ್ಯಾಟ್ಫಾರ್ಮ್ ಪ್ರತಿ ಒಂದು ಹುಡುಗರಿಗೆ ಈ ಸ್ಕಿಲ್ ಡೆವಲಪ್ ಮಾಡೋದು ಒಂದು ಸಾಧನ ಸಿಗ್ತದೆ. ಸೊ ಅದು ಸಾಧನ ಈ ಮೆಹ್ತಾ ಅಬ್ಯಾಕಸ್ ವತಿಲಿ ಅವ್ರಿಗೆಲ್ಲರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿ ಎಷ್ಟು ನಮ್ಮದು ಹುಡುಗರು ಸ್ಟೂಡೆಂಟ್ ನಮ್ಮದು IIT ಒಳಗೆ ಟಾಪ್ ಇಂಜಿನಿಯರಿಂಗ್, ಟಾಪ್ ಮೆಡಿಕಲ್ ಪ್ರೊಫೆಷ್ನಲ್ ಇದ್ದಾರೆ. ಈಗ 23 ಇಯರ್ಸ್ ಒಳಗೆ ನಮ್ಮದು ಸ್ಟೂಡೆಂಟ್ ಅವರು ಇದು ಎಲ್ಲ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಗೂ ಅವ್ರು ಶ್ರೇಯ ಕೊಡ್ತಾರೆ. ಅದು ಸ್ಪೀಡ ಮತ್ತು ಸಣ್ಣ ಲೆಕ್ಕಗಳು ಫಿಸಿಕ್ಸ್ ಒಳಗಾಗಲಿ ಪ್ರತಿಯೊಂದು ಸಬ್ಜೆಕ್ಟ್ ಅವ್ರು ತುಂಬ ಇದ್ರಲ್ಲೇ ಅವರು ಎಲ್ಲ ಫಾಸ್ಟರ್ ದ್ಯಾನ್ ಕ್ಯಾಲ್ಕುಲೇಟರ್, ಕಾಂಪ್ಲಿಕೇಟೆಡ್ ಕ್ಯಾಲ್ಕುಲೇಷನ್ಸ್ ಲೈಕ್ LCM, SCF, ಸ್ಕ್ವೇರ್ ರೂಟ್, ಕ್ಯೂಬ್, ಡೆಸಿಮಲ್ಸ್, ಇದು ಎಲ್ಲ ಪ್ರತಿಯೊಂದು ಲೆಕ್ಕ ಅವರು ಫಾಸ್ಟರ್ ದ್ಯಾನ್ ಕ್ಯಾಲ್ಕುಲೇಟರ್ ಮಾಡ್ತಾರೆ. ಸೊ ಇದು 23 ಸಕ್ಸಸ್ಫುಲಿ ನಡೆಸೋದು ಇದು ಒಂದು ಪ್ರತಿಯೊಂದು ಪೇರೆಂಟು ಮತ್ತು ಅವ್ರದ್ದು ತಾಯಿ ಎಲ್ಲ ಹುಡುಗರದು ತಾಯಿ ತಂದೆ ಮತ್ತು ಹುಡುಗರದು ಕಷ್ಟ ಇದ್ರಲ್ಲೇ ನಮ್ಮದು ಸಂಸ್ಥೆ ಇದು ಚಲೋ ಎಲ್ಲರ ಸಪೋರ್ಟ್ಲೆ ನಡೆದದು. ಮತ್ತು ನಮ್ಗೆ ಪ್ರತಿಯೊಂದನೇ ಸಲ ಗುಲ್ಬರ್ಗಾ ಜನನೂ ಭಾಳ ಸಪೋರ್ಟ್ ಮಾಡಿದ್ದಾರೆ ಈ ಸಕ್ಸಸ್ ಸಾಧಿಸ್. ಥ್ಯಾಂಕ್ ಯು. ತಮ್ಮ ಗುಲ್ಬರ್ಗಾ ಒಳಗೆ ತವರು ಒಂದು ನ್ಯಾಷನಲ್ ಲೆವೆಲ್ ಕಾಂಪಿಟಿಷನ್ ಆರ್ಗನೈಸ್ ಮಾಡಿ ಆ ದಿನ 1 ಸೈರು 300 ಹುಡುಗರು ಭಾಗಿಸಿದ್ರು. ಪ್ರತಿ ಒಂದು ಹುಡುಗರಿಗೂ ಚಾಂಪಿಯನ್ ಆಯಿತು. ಇದು ಚಾಂಪಿಯನ್ದು ಇಲ್ಲಿ ರೆಕಾರ್ಡ್ ಅದ. ಯಾಕಂದ್ರೆ ಪ್ರತಿಯೊಂದು ಹುಡುಗರು ಟಾರ್ಗೆಟ್ ಅಚೀವ್ ಮಾಡಿರು 150 ಸಮ್ಸ್ ಇನ್ 8 minutes.
ಸೊ ಅದ್ರ ಸಲಾಗ ಇದು ಒಂದು ವರ್ಲ್ಡ್ ರೆಕಾರ್ಡ್ ಸೆಟ್ ಆಯಿತು. ಪ್ರತಿಯೊಂದು ಹುಡುಗರು ಚಾಂಪಿಯನ್ ಆದನ, ಅದು ವರ್ಲ್ಡ್ ರೆಕಾರ್ಡ್ ಸೆಟ್ ಆಯಿತು. ಅದ್ರ ಸಲಾಗ ಇದು ಅಂಡರ್ ನೋಬಲ್ ವರ್ಲ್ಡ್ ರೆಕಾರ್ಡ್ ಇಲ್ಲಿ ಕರೆದು ಒಂದು ಇಂಟರ್ನ್ಯಾಷನಲ್ ಕಾಂಪಿಟಿಷನ್ ಮಾಡೋದು ಅದು ನಮ್ದು ಈಗ ಲಾಸ್ಟ್ ಡ್ರೀಮ್ ಅದ. ಸೊ ಇದು ನಿಮ್ಗೆ ಸೊ ವಿತ್ ಪ್ರೈಡ್ ಐ ಎಂಡ್ ಅಪ್ ಮೈ ಟುಡೇಸ್ ಸೆಷನ್ ಹಿಯರ್. ಥ್ಯಾಂಕ್ ಯು ಸರ್.